ಬೆಂಕಿಯ ಮಡಿಲಲ್ಲಿ. ನಾನು ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದೀನ, ನಿಮ್ ಟೆನ್ಷನ್ ಸ್ವಲ್ಪನಾದ್ರೂ ಕಮ್ಮಿ ಆಗ್ಲಿ ಅಂತ. ಆದ್ರೆ ನೀನ್ ನೋಡಿದ್ರೆ ಯಾವಾಗ್ಲೂ ಅದೇ ವಿಷಯ ಇಟ್ಕೊಂಡು ಕೊರಗ್ತಾ ಇರ್ತೀಯಪ್ಪ. ನನ್ನ ಮೇಲೆ ಸ್ವಲ್ಪನೂ ಗಮನನೇ ಇಲ್ಲ ನಿಂಗೆ. ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ಇದೆಲ್ಲ ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ? ಇದೆಲ್ಲ ಯಾಕೆ ಬೇಕು ನಿನ್ಗೆ ಹೇಳ? ಅಲ್ಲ ಅಲ್ಲಿ ನಾನು ಸಾಯ್ತಾ ಇದ್ರೆ ಸಲ ಬಂದು ತಡೆಯೋ ಪ್ರಯತ್ನ ಮಾಡಬಾರ್ದ ನೀನು? ಆ ಹುಡುಗಿ ಬಂದು ನನ್ನ ಪ್ರಾಣ ಉಳಿಸಿದ್ಲು. ಈಗ ನಾನು ಬದುಕಿದ್ದೀನಿ, ನಿನ್ ಕಣ್ಮುಂದೆ ಓಡಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಆ ಹುಡುಗಿ ಕಾರಣ. ಅದೇನಂದ್ರೆ ನಾನು ನನ್ನ ತಡಿಬೇಕು ಅಂತಾನೆ ಅನ್ಕೊಂಡೆ. ಆದ್ರೆ ನಿಮ್ಮ ಅಪ್ಪನ ಮುಖ ನೋಡಿ ನಂಗೆ ಎಷ್ಟು ಭಯ ಆಗೋಯ್ತು ಗೊತ್ತಾ? ನೀನ್ ಹೆದರ್ಸೋದಕ್ಕೆ ಹಾಗೆ ಮಾಡಿದ್ದಾನೆ. ನಂಗೆ ಗೊತ್ತಿತ್ತು. ವಾಟ್ ನಾನ್ಸೆನ್ಸ್! ನಾನ್ ಗುಂಡು ಹೊಡ್ಕೊಳ್ತಾ ಇದ್ರೆ ಅಪ್ಪ ನನ್ನ ಬದುಕೋದಕ್ಕೆ ಬಿಡ್ತಿದ್ರಾ? ಈಗ ನಾನು ಏನ್ ಹೇಳ್ದೆ ಅಂತ ನೀನ್ ಹೀಗೆ ನನ್ನ ರೇಗಾಡ್ತಿದ್ಯಾ? ನನಗೆ ಎಷ್ಟು ಭಯ ಆಗಿತ್ತು ಅಂತ ನಿನಗೇನು ಗೊತ್ತು? ಆಗಿದ್ದು ಆಗೋಯ್ತಲ್ಲ, ಮತ್ತೆ ಯಾಕೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀಯಾ? ಹೇಗೋ ಆ ಹುಡುಗಿ ಮನೆಗೆ ಬಂದಾಯ್ತು, ಬಿಟ್ಬಿಡು. ಅದೇ ನಂಗೆ ಬೇಕಿರ್ಲಿಲ್ಲ. ಆ ಹುಡುಗಿ ಇಲ್ಲಿಗೆ ವಾಪಸ್ ಬರೋದು ನನಗೆ ಇಷ್ಟ ಇರಲಿಲ್ಲ. ಮಾವ ಹೇಳಿದ ಕೆಲ್ಸನ ನೀನಿನ್ನೂ ಮಾಡಿಲ್ವಾ? ಒಂದ್ಸಲ ಅಲ್ಲ, 10 ಸಲ ಅಲ್ಲ, 1000 ಸಲ ಹೇಳಿದ್ರು ನಾನು ಅವ್ರು ಹೇಳೋ ಕೆಲಸ ಮಾಡಲ್ಲ. ಅವ್ರು ಹೇಳ್ದಾಗೆಲ್ಲ ಕೇಳ್ಕೊಂಡು ಬಿದ್ದಿರಕ್ಕೆ ನಾನೇನು ಈ ಮನೆ ಆಳ? ಅವ್ರು ಹೇಳಿದ ಕೆಲಸ ಇನ್ನೂ ಮಾಡಿಲ್ಲ, ಮಾಡೋದು ಇಲ್ಲ. ಮತ್ತೆ ಯಾಕೆ ಇಲ್ಲಿಗೆ ಬಂದೆ ನೀನು? ನಿನಗೇನ್ ತಲೆಗಿಲ ಕೆಟ್ಟಿದ್ಯಾ? ಇಲ್ಲಿಗೆ ವಾಪಸ್ ಬರೋ ಅವಶ್ಯಕತೆ ಏನಿತ್ತು ನಿನ್ಗೆ? ನಿನಗಿಲ್ಲಿಂದ ಓಡೋಗೋಕೆ ಏನಕ್ಕೆ ಸಹಾಯ ಮಾಡಿದೆ ಗೊತ್ತಾ? ನೀನು ಈ ನರಕದಿಂದ ಬಿಡುಗಡೆ ಆಗ್ಲಿ, ನೀನು ನೆಮ್ಮದಿ ಆಗಿರ್ತೀಯ, ನಾನು ನೆಮ್ಮದಿ ಆಗಿರ್ತೀನಿ ಅಂತ. ಆದ್ರೆ ನೀನು ಮತ್ತೆ ವಾಪಸ್ ಇಲ್ಲೇ ಬಂದಿದ್ದೀಯ. ತಾಳ್ಮೆ ಕಳ್ಕೊಳ್ಳೋದಕ್ಕೆ ಮುಂಚೆ ಮಾತಾಡೋ. ಮತ್ತೆ ಯಾಕೆ ಬಂದೆ ಇಲ್ಲಿ? ಆಗ ನಾನು ಇನ್ನೊಬ್ರು ಎಂಡ್ರೆ ಅಂತ ತಿಳಿದಿದ್ದೆ. ಆದ್ರೆ ಆ ಭಾಗ್ಯ ನನಗಿಲ್ಲ. ಬದುಕು ನನಗೆ ಯಾನೇ ಪಾಠ ಕಳಿಸ್ಬಿಡ್ತು. ಈಗ ನಾನು ನಿಮ್ಮ ದಾಸಿ. ಈಗ ನನ್ನ ಹೆಂಗ್ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ನಮ್ಮಪ್ಪ ಸರಿಯಾಗೇ ಹೇಳ್ತಿದ್ರು. ಈ ಅರಮನೆಯಲ್ಲಿ ಸಿಗೋ ಸುಖ, ಸಂತೋಷ, ಶಾಂತಿ, ನೆಮ್ಮದಿ ನಿಮಗೆ ಬೇರೆ ಎಲ್ಲಿ ಸಿಗುತ್ತೆ? ದುಡ್ಡುಗೋಸ್ಕರ ನಿಮ್ಮಂಥವ್ರು ಏನ್ ಬೇಕೋ ಮಾಡ್ತೀರಲ್ಲ. ಈ ಮಾಯಕ್ಳು ಅಂತ ನಂಬಿ ನಾನ್ ಮೋಸ ಹೋದೆ. ನಾನಿಲ್ಲಿ ಬಂದಿದ್ದು ನಿನ್ನ ಯೋಗ್ಯತೆ ಏನು ಅಂತ ತಿಳಿಸೋಗಕ್ಕೆ. ನಿನ್ನ ದಾಸ ಸ್ವೀಕರಿಸಕ್ಕಲ್ಲ. ಯಾಕೆ ಅಳ್ತಾ ಇದೆಯಾ? ಏನ್ ಬೇಕು ನಿಂಗೆ? ಕಲರ್ ಪೆನ್ಸಿಲ್ ಇವಾಗ್ಲೇ ಬೇಕು. ಆಯ್ತು, ಕೊಡಿಸ್ತೀನಿ. ನಂಗೆ ಇವಾಗ್ಲೇ ಬೇಕು. ಕೊಡಿಸ್ತೀನಿ ಅಂತ ಹೇಳಿದ್ನಲ್ವಾ? ನಂಗೆ ಇವಾಗ್ಲೇ ಬೇಕು. ಕೊಡಿಸ್ತೀನಿ ಪುಟ್ಟ. ಹೇಳಿ ನಿಂಗೆ ಬಿಟ್ರೆ ಅಲ್ಲೆಲ್ಲ ಮಗು ಮೇಲೆ ಯಾಕ್ರಿ ಹಂಗೆಲ್ಲ ರೇಗಾಡ್ತೀರಾ? ಕಲರ್ ಪೆನ್ಸಿಲ್ ಅಂತ ಕಲರ್ ಪೆನ್ಸಿಲ್ ಯಾವ ಗಳಿಗೆಲ್ಲ ಹುಟ್ಟಿದ್ವೋ ಏನೋ. ಜೀವನ ಎಲ್ಲ ಮಾಸ್ ಹೋಗಿದೆ. ನಿಮ್ಗಳ ಕಡೆಯಿಂದ ನಾನು ಅಪ್ಪನ ಹತ್ರ ದಿನ ಬಯಸ್ಕೊಳ್ಳೋದಾಗಿದೆ. ಒಂದು ಗಂಡು ಮಗು ಹುಟ್ಟಿಲ್ಲ ಅಂತ ಹೀಗೆಲ್ಲ ಆಡೋದ? ಕೊಡ್ಸು ಕೊಡ್ಸು, ಚೆನ್ನಾಗಿ ಕೊಡ್ಸು, ತಲೆ ಮೇಲೆ ಹೊತ್ಕೊಂಡು ಮೆಲ್ಸು. ನನ್ನ ಮನೆ ಬರ. ನೀವು ನನ್ನ ಯಾಕೆ ಯಾನೇ ದುಡ್ದಿದ್ದೀರಾ? ಈಗ ನಾನು ಈ ಅರಮನೆ ವಸ್ತು. ನೀವು ಏನು ಹೇಳಿದ್ರು ನಾನು ಅದನ್ನು ಕೇಳ್ತೀನಿ. ಬರೋ ಅವಕತೆ ಆದ್ರೂ ಏನಿತ್ತು? ಎಲ್ಲ ನನ್ನ ಹಣೆ ಬಾಮೋರೆ. ಇಷ್ಟಕ್ಕೂ ನನ್ಗಳು ಕಟ್ಕೊಂಡು ನೀವೇನ್ ಮಾಡಿರಿ?